ನಮಸ್ಕಾರ ವೀಕ್ಷಕರೇ, RJ32 ಕನ್ನಡದ ಉತ್ತರ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ನಗರದ ಹೊರವಲಯದಲ್ಲಿ ಇರತಕ್ಕಂತಹ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕಲಬುರಗಿ ವತಿಯಿಂದ ವಿವೇಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಡಾಂಗೆ ಅವರು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು, ನೃತ್ಯ ಹಾಗೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ ಡಾಂಗೆ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. It gives us an opportunity to introspect, celebrate our achievements, and also it will act as a guiding light to draw the plan for next academic year. ವಿವೇಕಾನಂದ ವಿದ್ಯಾನಿಕೇತನ ವಿದ್ಯಾಸಂಸ್ಥೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ವಿದ್ಯಾರ್ಥಿಗಳ ಸಾಧನೆ ಅಲ್ಲದೆ ಈ ವಿದ್ಯಾಸಂಸ್ಥೆ ಬೆಳೀಲಿಕ್ಕೆ ಯಾರ್ಯಾರು ಸಹಕಾರಿಯಾಗಿದ್ದಾರೆ, ಶಿಕ್ಷಕರಾಗ್ಬೋದು, ಶಿಕ್ಷಕೇತರ ಬಂಧದವರಾಗ್ಬೋದು, ಡ್ರೈವರ್ಸ್ ಆಗ್ಬೋದು, ಪ್ರತಿಯೊಬ್ಬರ ಒಂದು ಕೈ ಜೋಡಿಸಿದಾಗ ಮಾತ್ರ ಯಾವ ರೀತಿ ಇದು 2010ರಲ್ಲಿ 16 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ಈಗ 1100 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. That shows collective hard work of each and everybody who is working directly or indirectly in this center of learning. ಈಗ ಎಲ್ಲರೂ ಒಂದು ವೇಳೆ ಸೈಲೆಂಟಾಗಿ ಕುಳಿತರೆ ಒಂದು 10 ನಿಮಿಷ ನಿಮ್ಮ ಬಗ್ಗೆ ನಿಮ್ಮ ಸಮಯವನ್ನು ತೆಗೆದುಕೊಂಡು ಮಾತಾಡ್ತೀನಿ. ಎಲ್ಲರೂ ಶಾಂತಿಯಿಂದ ಕೂಡಬಹುದಾ? Can we check the silence? Let's take a second.
Okay, we have heard of many things. What makes a person successful? ನಾವೆಲ್ಲ ಕೇಳಿದ್ದೀವಿ. ಡಿಸಿಪ್ಲಿನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ಸಿನ್ಸಿಯರಿಟಿ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, right decision at right time. All these things matters one's journey towards achieving his or her dream. And we also know that destiny is created. ನಮ್ಮ ಹಣೆ ಬರಹ ನಾವೇ ಬರಿತೀವಿ, ಬೇರೆ ಯಾರು ಬರೆಯಲ್ಲ ಅಂತ. ವೆದರ್ ವಿ ಅಗ್ರಿ, I will take my own life journey, how this factor, small things, whether it comes to discipline, whether it comes to determination, whether it comes to decision making. ಮತ್ತು ಅದೇ ರೀತಿ we have heard the greatest strength comes from the power of mind. ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಆ ಶಕ್ತಿ ಇರೋದು ನಮ್ಮ ಮೈಂಡಲ್ಲಿ. I will quote my own life journey, how it helped me to traverse through different obstacles, ups and downs in my life. ಸಿಂಪಲ್ ಉದಾಹರಣೆ ಹೇಳ್ತೀನಿ. ಒಂದು ನಾನು ಹೇಳಿದೆ ಡಿಸಿಪ್ಲಿನ್, ಡಿಟರ್ಮಿನೇಷನ್ ಮತ್ತು ಡಿಸಿಷನ್ ಮೇಕಿಂಗ್. ಒಂದು ಡಿಟರ್ಮಿನೇಷನ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ಯಾವತ್ತೂ ಈ ಕಲಬುರಗಿ ನಗರ ಯಾವುದೇ ವಿದ್ಯಾಸಂಸ್ಥೆಯಲ್ಲಿ ಓದಿರಲಿಲ್ಲ. ಓದಿದ್ದು ನಮ್ಮ ಊರಿನ, ನಾನು ಓದಿದ್ದು ಇದೇ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ 1ರಿಂದ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಓದಬೇಕಾದ್ರೆ 5ನೇ ಕ್ಲಾಸ್ ಇದ್ದಾಗ ಹೇಳಿದರು, ಒಂದು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಆ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೆ ನವೋದಯ ಪಾಸ್ ಆಗ್ತೀವಿ, ನವೋದಯ ಪಾಸ್ ಆದರೆ 6ರಿಂದ 12ನೇ ತರಗತಿವರೆಗೆ ಫ್ರೀ ಎಜುಕೇಷನ್ ಸಿಗುತ್ತೆ, ಕ್ವಾಲಿಟಿ ಎಜುಕೇಷನ್ ಇರುತ್ತೆ, ಎಲ್ಲ ಫ್ರೀ, ನಿಮಗೆ ಯೂನಿಫಾರ್ಮ್ ಫ್ರೀ, ಇರಲಿಕ್ಕೆ ಫ್ರೀ, ಊಟ ಫ್ರೀ. ಜಸ್ಟ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಇಂಪ್ಯಾಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ಎ ಸ್ಮಾಲ್ ಚೈಲ್ಡ್ ಹೂ ಈಸ್ ಏಮಿಂಗ್ ಟು ಅಚೀವ್ ಸಮಥಿಂಗ್ ಇನ್ ಹಿಸ್ ಲೈಫ್. ಅದೇನಾಗ್ಬಿಡ್ತು, ನಮ್ಮ ಬ್ಯಾಚಲ್ಲಿ, ನಮ್ಮ ಊರಲ್ಲಿ, ನಮ್ಮ ತರಗತಿಯಲ್ಲಿ ಒಂದು 32 ಜನ ಬರೆದುಬಿಟ್ರು. ಅಂದರೆ ಅಪ್ಲಿಕೇಶನ್ ಹಾಕಿದ್ರು, ಬರೆದಿಲ್ಲ, ಅಪ್ಲಿಕೇಶನ್ ಹಾಕಿದ್ರು. ಸೊ ನಾನು ನಮ್ಮ ಮನೆಯಲ್ಲಿ, ಎಲ್ಲ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿದೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಗೆ ನಾನು ಕೇಳ್ತಾ ಇದ್ದೆ, ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಸುಮಾರು ಒಂದು 30 ರೂಪಾಯಿಯಷ್ಟು ಖರ್ಚು ಬರುತ್ತೆ. ಸೊ ನನಗೆ 30 ರೂಪಾಯಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೆ. ಒಂದು ತಿಂಗಳು ಹಾಕ್ಲಿಕ್ಕೆ ಬಂತು, ಅವರು 5 ರೂಪಾಯಿ ತಗೋ, 2 ರೂಪಾಯಿ ತಗೋ. ಐ ಆಮ್ ಟೆಲಿಂಗ್ ದ ಇಯರ್ 1992, 1992. ಆ ಟೈಮಲ್ಲಿ 30 ರೂಪಾಯಿ ಅಂದರೆ ಭಾಳ ದೊಡ್ಡ ಅಮೌಂಟ್ ಅದು ಹಳ್ಳಿ ಜನರಿಗೆ, ನಮಗೆ. ಸೊ ನಮ್ಮ ಮನೇಲಿ ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ, ನಾನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಮಂಡೇ ಲಾಸ್ಟ್ ಡೇಟ್ ಇತ್ತು. ಸೊ ನಾನು ಶುಕ್ರವಾರ ದಿವಸ ನಮ್ಮ ಅಜ್ಜ ಎಲ್ಲ ಹೊಲಕ್ಕೆ ಹೋಗಿ ಬರ್ತಾರೆ. ಸೊ ಬೆಳಿಗ್ಗೆ ಹೋಗಿ ಏನು ಊಟ ಮಾಡ್ಲಿಕ್ಕೆ 10 ಗಂಟೆವರೆಗೆ ಬರ್ತಾರೆ. ಆ ಟೈಮಲ್ಲಿ ಕೇಳೋಣ ಅಂತಂದು ಕಾಯ್ತಾ ಇದ್ದೆ. ಅವರು ಬರಲೇ ಇಲ್ಲ. ಮಧ್ಯಾಹ್ನ 3 ಗಂಟೆ ಆಯಿತು. ಮಧ್ಯಾಹ್ನ 3 ಗಂಟೆ ಆದರೂ ಮನೆಗೆ ಬರಲಿಲ್ಲ. ನಮ್ಮ ಖಜೂರು ಯಾರಾದರೂ ಗೊತ್ತಿದ್ರು ಗೊತ್ತಾಗುತ್ತೆ, ಒಂದು 2ರಿಂದ 3 ಕಿಲೋಮೀಟ್ರ್ ಪಕ್ಕಕ್ಕೆ ಒಂದು ಬೌಂಡ್ರಿ ಅಂತ ಬರುತ್ತೆ, ಅಲ್ಲಿದ್ದಾರಂತ ಗೊತ್ತಿತ್ತು. ಸೊ ಮಧ್ಯಾಹ್ನ 3 ಗಂಟೆಗೆ ನಾನೊಂದು ಬರಿಗಾಲಲ್ಲಿ ಅಲ್ಲಿ ಹೋದೆ. ಬೆಳಿಗ್ಗೆಂದು ಏನೂ ತಿಂದಿಲ್ಲ ನಾನು. ಒಂದು ವೇಳೆ ನೀವು ದುಡ್ಡು ಕೊಟ್ಟರಷ್ಟೇ ನಾನು ತಿಂತೀನಿ, ಇಲ್ಲ ಅಂತಂದರೆ ನಾನು ತಿನ್ನಲ್ಲ ಅಂತ. ಅವರೆಲ್ಲ ಸ್ವಲ್ಪ ಭಾವುಕರಾಗಿ ಅಲ್ಲೇ ದುಡ್ಡು ಕೊಟ್ಟರು. ಅಲ್ಲೇ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಹೋಟೆಲ್ ಇತ್ತು, ಅಲ್ಲಿ ನನಗೆ ತಿಂಡಿ ತಿನ್ನಲಿಕ್ಕೆ ಕೊಟ್ಟರು. ಸೊ ನೆಕ್ಸ್ಟ್ ಡೇ ಸ್ಯಾಟರ್ಡೆ, ಶನಿವಾರ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ತೊಗೋಬೇಕಾಗಿತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ. ಆಮೇಲೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟ್ರು ಮೊಯ್ದೀನ್ ಸರ್ ಅಂತ, ಅವರು ಒಂದು ಅಪ್ಲಿಕೇಶನ್ ನನಗೋಸ್ಕರ ಇಟ್ಟಿದ್ದರು.